ಬಂದಿದ್ದೀನಿ. ನಮ್ಮ ಹೆಸರು ಮರುಸಿದ್ದಪ್ಪ ಅಂತ ಹೇಳ್ಬಿಟ್ಟು. ಮರುಸಿದ್ದಪ್ಪ ಸರ್. ಹಾಂ ಸರ್. ನನಗೆ ಗೊತ್ತಿದೆ. ಇವತ್ತು ದಿನಾಂಕ 22/2/2019 7ನೇ ತಿಂಗಳು. ಇವತ್ತು ಮರುಸಿದ್ದಪ್ಪ ಅವ್ರ ಫೀಲ್ಡಲ್ಲಿ ಇದ್ದೀವಿ. ಇದು ಹಳೇಬೀಡು. ಇವರು ಮಿಸ್ಟರ್ ಪ್ರವೀಣ್, ಇವರು ಬೆಳೆಗಾರರು. ಈ ನಮ್ಮ GP ಬಯೋಫರ್ಟ್ ಕಂಪನಿ ಹರಿಕ್ರಾಂತಿ ಉತ್ಪನ್ನಗಳನ್ನ ನಾವು ಎಜುಕೇಟ್ ಮಾಡಿ ಇಲ್ಲಿ ಬಳಕೆ ಮಾಡೋಕ್ಕೆ ನಾನು ಹೇಳಿದ್ದೆ. ಆ ಒಂದು ಫಾಲೋಅಪ್ಗೆ ಇವತ್ತು ಬಂದಿದ್ದೀವಿ. ಅವರ ಅಭಿಪ್ರಾಯ ನಾವು ತಿಳ್ಕೊಬೇಕು ಇವಾಗ. ಹೇಳಿ ಮೌಳಿ ಸರ್. ಸರ್, ಈಗ ನಾನು ಫಸ್ಟ್ ಬಂದೆ ಸರ್. ಇಲ್ಲಿ ಕೆಲವೊಂದು ಟೊಮೆಟೊದಲ್ಲಿ ನೋಡಿದೆ, ಶುಂಠಿ ನೋಡಿದೆ. ಇವಾಗ ಆಮೇಲೆ ಯಾಕೋ ಬೀನ್ಸಿಗೆ ನೀರು ಬಿಡ್ತಾ ಇದ್ರು ಇಲ್ಲಿ ಇವ್ರ ತಂದೆಯವರು. ಸರ್, ನೀವು ಕೆಮಿಕಲಲ್ಲಿ ಮಾಡಬೇಕು ಅಂತಿದ್ದೀವಿ, ಆರ್ಗ್ಯಾನಿಕ್ ಮಾಡಬೇಕು ಸರ್. ಸರ್, ನಮ್ಮ ರಿಸಲ್ಟ್ ಬಂದು ಯಾವ್ದು ಬೇಕಾದ್ರೂ ಮಾಡ್ತೀನಿ, ನಾನು ಯಾವತ್ತೂ ಆರ್ಗ್ಯಾನಿಕ್ ಮಾಡಿಲ್ಲ ಅಂದರು. ಆವಾಗ ಪ್ರವೀಣ್ ಅವ್ರಿಗೂ ಹೆಂಗೆ ಮಾಡ್ತೀರಿ ಸರ್, ನೀವು ಕೊಡಿ, ಖಂಡಿತವೂ ಮಾಡ್ತೀನಿ. ಇದೊಂದು ಚೆನ್ನಾಗಿ ಬಂತು ಅಂತಂದರೆ ಎಲ್ಲ ಬೆಳೆಗೂ ನಾನು ಇದನ್ನ ಉಪಯೋಗಿಸ್ತೀನಿ ಅಂತೇಳಂದ್ರು ಸರ್. ಅವಾಗ ಪ್ರವೀಣ್ ಅವ್ರು ಕೇಳಿದ್ವಿ. ಅವ್ರು ಏನು ಕೇಳಿದ್ದು, ಸರ್ ಏನು ಬೇಡ ಸರ್, ಇದು ಒಂದೇ ಒಂದು ಐಟಮ್ ನಮ್ಮದು GP ಬಯೋಫರ್ಟ್ ಹರಿಕ್ರಾಂತಿ ಕಂಪ್ನಿದ ಬರೀ ಒಂದು ಗ್ರೋ ಪ್ಲಸ್ಸನ್ನು ನೀವು ಒಂದು ಕ್ಯಾನಿಗೆ 30 ml ಹಾಕಿ ಧೂಳು ಥರ ವಾರಕ್ಕೊಂದ್ಸರಿ 2 ಸರಿ ಸ್ಪ್ರೇ ಮಾಡಿ. ಅವಾಗ ನೆಕ್ಸ್ಟ್ ಫ್ಲವರ್ ಸೆಟ್ಟಿಂಗ್ ಬರುತ್ತೆ ಅಂತ ಹೇಳಿದ್ದು ಸರ್. ಅದೇ ರೀತಿ ಸ್ಪ್ರೇ ಮಾಡಿದ್ದಾರೆ ಸರ್. ಈಗ ನೆಕ್ಸ್ಟು ಬ್ಲೂಮು ಮತ್ತು ಇದಕ್ಕೆ ಬೇಕಾಗಿರುತ್ತೆ ಉಳಿದ ವಸ್ತು ಸೇರಿಸ್ಕೊಂಡು ಬ್ಲೂಮು ಮತ್ತು ಸಿಲ್ಲು ಅವ್ರು ಸೇರಿಸ್ಕೊಂಡು ಈಗ ಸ್ಪ್ರೇ ಮಾಡಿದ್ದಾರೆ ಸರ್, ಕೊಟ್ಟಿದ್ದಾರೆ. ಪ್ರವೀಣ್, ನೀವು ಒಬ್ಬ ರೈತರಾಗಿ ನೀವು ಹೇಳಿ, ನಿಮ್ಮ ಅಭಿಪ್ರಾಯ ಹೇಗಿದೆ? ಸರ್, ನಮಗೆ ಇವರು ಒಂದು ತಿಂಗಳಿಂದ ಪರಿಚಯ ಆದರು. ಒಂದು ತಿಂಗಳಿಂದ ಪರಿಚಯ ಆಗಿ ಹಿಂಗೆ ಬೀನ್ಸಿಗೆ ನೀರು ಬಿಡ್ತಾಯಿದ್ದು ಬಂದರು. ಯಾರೋ ಫ್ರೆಂಡ್ ಹೇಳಿದ್ರು, ಅವ್ರ ಕಡೆಯಿಂದ ಸಿಕ್ಕಿದ್ರು ಇವರು ಮರುಸಿದ್ದಪ್ಪ ಅವರು. ಅವ್ರು ಸಿಕ್ಕಿದ ಮೇಲೆ ನಮಗೆ ಬಂದರು, ನೋಡಿ ಶುಂಠಿ ನೋಡಿದ್ರು, ರೋಗ ಇದೆ ಅಂದರು. ಬಂದು ಬೀನ್ಸಿಗೆ ಕರ್ಕೊಬಂದು ನೋಡಿದರು. ಒಂದು ಗ್ರೋ ಪ್ಲಸ್ ಅಂತ ಒಂದು ಕೊಟ್ಟರು ಟಾನಿಕ. ವಾರಕ್ಕೆ 2 ವಾರ ಸ್ಪ್ರೇ ಮಾಡಿದೆ. ಸ್ಪ್ರೇ ಮಾಡಿದ್ಮೇಲೆ ಫುಲ್ ರಿಸಲ್ಟ್ ಬಂತು. ಆಮೇಲೆ ಇವ್ರದ್ದು ರಿಸಲ್ಟು ಚೆನ್ನಾಗಿದೆ. ಕೊಟ್ಟರು, ಯೂಸ್ ಮಾಡಿದು. ಈಗಲೂ ಅವ್ರನ್ನೇ ಮಾಡ್ತಾಯಿದ್ದೀವಿ. ಇವರು ಒಂದು ತಿಂಗಳು ಮುಂಚೆಲ್ಲ ಶುಂಠಿ ಸಿಕ್ಕಿದ್ರೆ ನಮಗೆ ಅನುಕೂಲ ಆಗೋದು. ಈಗ ಸಿಕ್ಕಿದ್ದಾರೆ. ಮರುಸಿದ್ದಪ್ಪ ಸಿಕ್ಕಿದ ಮೇಲೆ ಅವರು ಕಡೆಯಿಂದ ಪರಿಚಯ ಆಗಿ ಮಲ್ಲೇಶ್ ಸರ್ ಸಿಕ್ಕಿರೋ. ಅವರು ಒಂದು ತಿಂಗಳು ಮುಂಚೆಲ್ಲ ಸಿಕ್ಕಿದ್ರೆ ನಮ್ಮ ಶುಂಠಿ ರೋಗ ಬರ್ತಿರಲ್ಲ. ಈಗ ರೋಗ ಬಂದಿದೆ. ಆದರೂ ಆಲ್ರೆಡಿ 10% ಕಮ್ಮಿ ಮಾಡಿದ್ದಾರೆ. ಇನ್ನು 10% ಇದೆ ರೋಗ ಕಮ್ಮಿ ಮಾಡೋದು. ಓಕೆ, ಹಾಗೆ ಈ ಕ್ರಾಪನ್ನು ನಾವು ನೋಡೋಣ. ನೀವು ಒಂಚೂರು ಬನ್ನಿ ಸರ್, ಒಳಗೆ ನೋಡಿ ಸರ್, ಈ ಬಂಚ್ ಸ್ಟಾರ್ಟ್ ಆಗ್ತದೆ.